ನಿಜ ಕಷ್ಟ ಆಗುತ್ತೆ ಅನಿಸುತ್ತೆ. ಸೊ ಅದೆಲ್ಲ ಅದು ಕ್ರೇಜ್ ಹೆಂಗೆ ಶುರುವಾಯಿತು ನಿಮಗೆ ಇದು? ಸೊ ನಾನು ಆ್ಯಕ್ಚುಲಿ ಇಲ್ಲೊಂದು ಪಿಯರ್ಸಿಂಗ್ ಇತ್ತು ನನಗೆ. ಆ್ಯಂಡ್ ದೆನ್ ಆಲ್ ಆಫ್ ಅ ಸಡನ್ ನಾನೇನು ಮಾಡಿದೆ, ಇಲ್ಲಿ ತೆಗೆದುಬಿಟ್ಟೆ ಬಿಕಾಸ್ ತುಂಬ ಲೋಕಲ್ ಆಗಿದೆ ಅಂತ ಹೇಳಿಬಿಟ್ಟು. ಆಮೇಲೆ ಟಂಗ್ ಪಿಯರ್ಸಿಂಗ್ ಮಾಡಿದೆ. ಸೊ ಹೇಗೋ ಓಕೆ ದಾಟ್ಸ್ ಓಕೆ. ಸೊ ದಿಸ್ ಇಸ್ ದ ನ್ಯೂ ಪಿಯರ್ಸಿಂಗ್. ಆಲ್ಮೋಸ್ಟ್ ಒಂದು 1 ಮಂತ್ ಆಗಿರುತ್ತೆ ಅನಿಸುತ್ತೆ, ಅಷ್ಟೇನು ಹೀಲ್ ಆಗಿಲ್ಲ. ಅಯ್ಯೋ ಪೈನ್ ಆಗುತ್ತೆ ಅಲ್ವಾ, ತುಂಬ ಪೈನ್ ಆಗಲ್ವಾ ಅದು? ಹಾಗೆ ಹೀಲಿಂಗ್ ಪ್ರಾಸೆಸ್ ತುಂಬ ಇದೆ. ಸೊ ಇದಕ್ಕೆ ಬಂದುಬಿಟ್ಟು ಒಂದು 2 ಮಂತ್ಸ್ ಆಗುತ್ತೆ, ಇದಕ್ಕೆ 1 ಮಂತ್ ಆಗುತ್ತೆ. ಬಿಕಾಸ್ ಇದು ಸುಮ್ಮನೆ ಮಸಲ್ ಮಾತ್ರ, ಇದು ಕಾರ್ಟಿಲೇಜ್ ಅನ್ನೋದಕ್ಕೆ 2 ಮಂತ್ಸು, ಮತ್ತು ಇದು 2 ಮಂತ್ಸ್ ಆಗುತ್ತೆ. ಸೊ ಟು ಮೆನಿ ಪಿಯರ್ಸಿಂಗ್ಸ್ ಆ್ಯಂಡ್ ಆಲ್. ಐಶು ಡೆಸ್ಟಿನಿ ಅಂತ ಇರುತ್ತೆ ಎಲ್ರಿಗೂ, ನಾವು ಈ ಒಂದು ಪ್ಲೇಸಿಗೆ ತಲುಪಬೇಕು ಅನ್ನೋಂಥದ್ದು. ಸೊ ಐಶ್ವರ್ಯ ಟಿಕ್ಟಾಕ್ ಶುರು ಮಾಡಿದ್ದು ಕೋವಿಡ್ ಟೈಮ್ ಇತ್ತು, ಸುಮ್ಮನೆ ರ್ಯಾಂಡಮಾಗಿ ಶುರು ಮಾಡಿದ್ರು, ಅದೊಂದು ಹವ್ಯಾಸ ಆಯಿತು, ಮಿಲಿಯನ್ ಜನ ಫಾಲೋವರ್ಸ್ ಬಂದರು. ಬಟ್ ಇವತ್ತಿಗೆ ಒಂದು ಡೆಸ್ಟಿನಿ ಅಂತ ಕ್ರಿಯೇಟ್ ಆಗಿರುತ್ತೆ. ಏನು ಐಶು ಯಾವ ಹಂತಕ್ಕೆ ತಲುಪಬೇಕು ಅನ್ನೋಂಥ ಕನಸು ಅಂತ ಹೇಳಬೇಕಂದ್ರೆ, ರೈಟ್ ನಾವು ನನಗಿರೋ ಗೋಲ್ ಅಂದರೆ ಐ ವಾಂಟ್ ಟು ಗ್ರೋ ಸೋ ಮಚ್. ನನಗೆ ಹೇಳೋಕ್ಕೋದ್ರೆ ನೆಗೆಟಿವ್ ಇರೋದು ನಮ್ಮ ಫ್ಯಾಮಿಲಿ ಮೆಂಬರ್ಸೇ, ನಮ್ಮ ಪಪ್ಪ ಸೈಡಲ್ಲಿ ಆಯಿತಾ. ಅವರು ನಾವು ಬೆಳಿಲೇಬಾರ್ದು ಅಂತ ಒಂದು ಫ್ಯಾಮ್ಲಿಯಲ್ಲಿ ಇರುತ್ತಲ್ವ, ಯಾವಾಗಲೂ ನೆಗೆಟಿವ್ ಸೈಡು ಪಾಸಿಟಿವ್ ಸೈಡ್ ಅಂತ ಇರುತ್ತೆ. ನಮ್ಮ ಮಮ್ಮಿ ಸೈಡಂತೂ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಡ್ಯಾಡಿ ಸೈಡು, ನಮ್ಮ ಡ್ಯಾಡಿ ತೀರೋದ್ಮೇಲೆ ಯುನೋ ಯಾರೂ ನಮಗೆ ಅಷ್ಟು ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ಲ. ಸೊ ಅದರಿಂದ ಅವರಿಗೆ ನಾವು ಬೆಳಿಬಾರ್ದು, ಏನು ಏನು ಮಾಡಬಾರ್ದು ಅಂತ ಅವರಿಗೆ ಒಂದು ಒಪಿನಿಯನ್. ಆ್ಯಂಡ್ ಮೋರ್ ಓವರ್ ನನಗೆ 1 ಮಿಲಿಯನ್ ಫಾಲೋವರ್ಸ್ ಬಂದಾದಮೇಲೆ, ನನಗೆ ಭೀಮಾ ಮೂವಿಯಲ್ಲಿ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿದ್ಮೇಲೆ, ಆಮೇಲೆ ಅವ್ರಿಗೆ ನ್ಯೂಸ್ ಹೋದಾದ್ಮೇಲೆ ಅವರು ಐಶು ನಂಬರ್ ಇದೆಯಾ ಕೊಡಿ, ಸ್ವಲ್ಪ ಮಾತಾಡಬೇಕು, ಐಶುಗೆ ಈ ಥರ ಹುಡುಗ ಇದೆ, ಹುಡುಗ ನೋಡ್ತಾ ಇದ್ದೀವಿ, ಹಂಗೆ ಹಿಂಗೆ ಅಂತ. ಸೊ ಐ ಥಿಂಕ್ ಮೋಟಿವೇಶನ್ ಇಲ್ಲದೇ ಇರೋ ಫ್ಯಾಮ್ಲಿ ಮೆಂಬರ್ಸೇ ಬೇಡ ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಈಗ ಯಾರು ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಒಂದು 4 ಜನ ಇದ್ದರೆ ಸಾಕು, ಯಾರಾದರೂ ಮೋಟಿವೇಟ್ ಇರೋದು. ಆ್ಯಂಡ್ ಯಾವಾಗಾದರೂ ನಾವು ಲೋ ಆಗಿ ಫೀಲ್ ಮಾಡುವಾಗ, ಇಲ್ಲ ಹಿಂಗೆ ಬೆನ್ನು ತಟ್ಬಿಟ್ಟು ಯು ಕ್ಯಾನ್ ಡೂ ಇಟ್ ಅಂತ ಹೇಳೋರು ಇದ್ದರೆ ದಟ್ಸ್ ಎನಫ್. ಡೆಸ್ಟಿನಿ ಅಂದರೆ ಸೊ ಐ ಡೋಂಟ್ ನೋ ವೇರ್ ಸೊ ಈಗ ನಮ್ಮದು ಡೆಸ್ಟಿನಿ ಅಂತ ಏನೂ ಇರಲ್ಲ. ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ಅಂತ ಹೇಳ್ಬೋದು. ಸೊ ಎಲ್ಲಿ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ, ಬಟ್ ನೋಡೋಣ ಎಲ್ಲಿ ಹೋಗಿ ತಲುಪ್ತೀನಿ ಅಂತ ಐ ಹ್ಯಾವ್ ಅ ವೆರಿ ಗುಡ್ ಹೋಪ್. ಈಗ ಭೀಮಾ ಆದಮೇಲೆ ನಿಮ್ಮ ಲುಕ್ಕನ್ನು ನೋಡಿದ್ಮೇಲೆ, ಆಮೇಲೆ ಆ ಸೈಕ್ ಸಾಂಗಲ್ಲಿ ಒಂದೇ ಒಂದು ಜಲಕ್ ಬಂದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗಳಲ್ಲಿ ಯಾರೋ ಹೊಸಬ್ರು ನ್ಯೂ ಕಮ್ಮರು ರ್ಯಾಪರ್ ಅನ್ನೋ ಥರ ನಿಮ್ಮನ್ನು ಪ್ರೋತ್ಸಾಹ ಮಾಡಿದ್ರು. ಸೊ ಆ ಲುಕ್ಕನ್ನು ನೋಡಿ ನಿಮಗೆ ಬೇರೆ ಬೇರೆ ಆಪರ್ಚುನಿಟೀಸ್ ಬಂದಿದೆಯಾ? ಬೇರೆ ಬೇರೆ ಸಿನಿಮಾದು ಯಾವುದಾದ್ರೂ ಸ್ಕ್ರಿಪ್ಟ್ ಕೇಳಿದ್ರಾ ಅಂತ? ಇಲ್ಲ, ಇಲ್ಲಿ ತನಕ ಬಂದಿದೆ ಆಪರ್ಚುನಿಟೀಸ್, ಬಟ್ ಐ ಥಿಂಕ್ ಭೀಮಾ ಫಿಲ್ಮ್ ರಿಲೀಸ್ ಆದಮೇಲೆ ಐ ಥಿಂಕ್ ಐ ಮೈಟ್ ಗ್ರ್ಯಾಬ್ ಅದರ್ ಆಪರ್ಚುನಿಟೀಸ್. ಅಲ್ಲಿ ತನಕ ಏನು ಸೈನ್ ಅಪ್ ಮಾಡಬಾರ್ದು ಅಂತ ಇದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.